ಪ್ರಾತಃ ಕಾಲದ ಮನೆಯ ಕ್ಷಿಪ್ರ ಕಾರ್ಯಾಚರಣೆಗಳನ್ನು ಮುಗಿಸಿ ಎಲ್ಲರನ್ನ ದಡ ಸೇರಿಸಿ ಸಿಕ್ಕ ಆಟೋ ಏರಿ ನುಣುಚಿ ಹೊರಟ ಬಸ್ಸಿನ ಜಾಡನ್ನು ಹಿಡಿದು ಓಡಿ ಹೋಗಿ ಬಸ್ಸು ಹಿಡಿಯಬೇಕೆನ್ನುವ ನನ್ನ ಮಹತ್ವಾಕಾಂಕ್ಷೆಯನ್ನು ಕಿಟಕಿಯಿಂದ ಕಂಡ ಕೆಲವರು ಹುಬ್ಬೇರಿಸಿ ನಿರ್ವಾಹಕರ ಗಮನ ಸೆಳೆದಾಗ ಅವರೋ ಮತ್ತೊಂದು ಸೀಟು ಬಂತು ಎಂದು ವಿಳಂಬವಿಲ್ಲದೆ ಸೀಟಿ ಹೊಡೆದು ನಾನು ಹೊರಟ ಬಸ್ಸನ್ನೇ DDLJಯ ಕಾಜೋಲು ರೈಲು ಏರಿದಂತೆ ಏರಿದಾಗ ಬಸ್ಸಿನ ಒಳಾಂಗಣದಲ್ಲಿ ಎಲ್ಲರದೂ ಮಂದಹಾಸದ ಸ್ವಾಗತ. ಅಸ್ತವ್ಯಸ್ತವಾದ ಬ್ಯಾಗು, ನೀರಿನ ಬಾಟಲಿ ಜೋಲಿ ಹೊಡೆಯುತ್ತಾ ನಾ ಮೆಟ್ಟಿಲೇರುವುದನ್ನು ಕಂಡ ಕೆಲವರು ತಾವು ಕುಳಿತ ಸೀಟನ್ನೇ ಬಿಟ್ಟುಕೊಡುತ್ತಿದ್ದಾಗ ನನಗೇನೋ ಮನಸ್ಸಿನಲ್ಲಿ ತುಂಬ ಮುಜುಗುರ. 3 ಜನ ಒಂದು ಸೀಟಲ್ಲಿ ಕುಳಿತಿದ್ದರೂ ಸ್ವಲ್ಪ ಸರಿದು ಕೂಡು, ಅವರು ಕೂಡ್ತಾರ ಎಂದು ಕೆಲವರು ನನಗೆ ತಮ್ಮ ಮನೆಯ ಸದಸ್ಯರಂತೆ ಕಾಳಜಿಯಿಂದ ಅನುಕೂಲ ಮಾಡಿಕೊಡುತ್ತಿದ್ದರೆ ನಾನೇ ಇರಲಿ ಬಿಡ್ರಿ ಅಕ್ಕ, ಆರಾಮಾಗಿ ಕೂಡ್ರಿ, ನಮ್ಮದು ದಿನಾ ಇರೋ ರಗಳಿನ, ನಾನು ಆರಾಮಾಗಿ ಇಲ್ಲೇ ನಿಲ್ತೀನಿ ಎಂದು ಮುಗುಳ್ನಕ್ಕಾಗ ಕೈಯಾಗಿನ ಬ್ಯಾಗರ ಕೊಡ್ರಿ ಎಂದು ಬಲವಂತ ಮಾಡಿದಾಗ ನಾ ಅವರ ಪ್ರೀತಿಯಲ್ಲಿ ಅನುರಕ್ತಳಾಗಿ ಬಿಡುತ್ತಿದ್ದೆ. ಹಾಯಾಗಿ ಸೀಟು ಸಿಕ್ಕಾಗಂತೂ ನನಗೆ ಸ್ವರ್ಗಕ್ಕೆ 3 ಗೇಣು. ಟ್ರಾಫಿಕ್ನಲ್ಲಿ ಸಿಕ್ಕು ವಿಲಿ ಒದ್ದಾಡಿದ ಐಷಾರಾಮಿ ಕಾರೊಂದು ತನ್ನ ಗ್ಯಾರೇಜಿನಲ್ಲಿ ಏಕಾಂತವನ್ನು ಸುಖಿಸುವಂತಹ ಪರಮಾನಂದ ಎನಗೆ. ಪಕ್ಕಕ್ಕೆ ಕಣ್ಣು ಹಾಯಿಸಿದರೆ ನನ್ನ ಏಕಾಂತವೆಲ್ಲಿ ಭಂಗವಾಗುವುದೋ ಎಂಬ ಅಳುಕಿನಲ್ಲಿ ಹಾಯಾಗಿ ಕಣ್ಣು ಮುಚ್ಚಿ ಆನೆಕೆಗೆ ತಲೆ ಒರಗಿಸಿ ಗಮ್ಯಸ್ಥಾನ ಬರುವವರೆಗೆ ನಾನು ಅಷ್ಟೇ. ಇನ್ನು ಕೆಲವು ಬಾರಿ ಮನೆ ಬಿಡುವ ಕೊನೆ ಕ್ಷಣಗಳಲ್ಲಿ ಓಡಾಡಿ ಚೀರಾಡಿ ಹುಡುಕಾಡಿ ಬ್ಯಾಗಿನಲ್ಲಿ ಇಟ್ಟುಕೊಂಡ ದಿನಪತ್ರಿಕೆ ನನ್ನ ಸುಖ ಸ್ಪರ್ಶದ ಹರ್ಷಕ್ಕೆ ಹಾತೊರೆಯುತ್ತಿತ್ತು. ದಿನಪತ್ರಿಕೆಗೆ ನಾ ತೋರಿದ ವಿಪರೀತ ಒಲವು ನೋಡಿ ಅಗ್ನಿಗೆ ಹಾರಿಕೊಂಡ ನನ್ನ ಮುಂಜಾನೆಯ ತಿಂಡಿಯ ಡಬ್ಬ ಶಾಲೆ ಮುಟ್ಟಿದ ಮೇಲೆ ನನ್ನ ಜಠರಾಗ್ನಿಗೆ ಖೋಕೊಡುತ್ತಿತ್ತು. ಅಯ್ಯೋ, ಅದೆಂಗೆ ಮರ್ತು ಬರ್ತೀರಿ ಟಿಫಿನ್ ಡಬ್ಬಿ ನೀವು ಎಂಬ ಕುಹಕನಗೆಯ ಮಾತು ರಾಜಾರೋಷವಾಗಿ ಬರುವ ಜೊತೆಗಾರರಿಂದ. ಹೋಗಲಿ ಬಿಡಿ, ಬೈಕಿನ ಮೇಲೆ ಬುರ್ರೆಂದು ಬರುವ ಆ ಬೈಕೇಶ್ವರರಿಗೇನು ಗೊತ್ತು ಬಸ್ಸಿನೊಳಗಿರುವ ಆ ಲೋಕಾನುಭವದ ಸುಖ. ಹಸಿವಾದಾಗ ನೋಡಿಕೊಂಡರಾಯಿತು. ಈಗ ಅವರ ಮಾತೇಕೆ? ಈಗಂತೂ ಅಷ್ಟು ಕಾಳಜಿಯಿಂದ ತಂದ ದಿನಪತ್ರಿಕೆಯದೆಯಲ್ಲ ಎಂದು ಊರು ಬರುವವರೆಗೂ ದಿನಪತ್ರಿಕೆಯ ಪ್ರತಿ ಸಾಲಿನ ಅಕ್ಷರಮಾಲೆಗಳನ್ನು ಓದುತ್ತಾ ಕುಳಿತರೆ ಬಸ್ಸಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಅನುಭವ, ಕ್ರೀಡಾಂಗಣದಲ್ಲಿ ಮೈಮರೆತ ಅನುಭವ, ಕೊಲೆ ಸುಲಿಗೆಗಳಿಗೂ ಪ್ರತ್ಯಕ್ಷ ದರ್ಶನ ಪಡೆದ ಅನುಭವ. ಬಸ್ಸಿನಲ್ಲಿ ಎಲ್ಲರದು ಒಂದೊಂದು ಲೋಕವಾದರೆ ನನ್ನದು ದಿನಪತ್ರಿಕೆಯೊಂದಿಗೆ ಏಕಾಂತ ಕಳೆವ ಧ್ಯಾನಸ್ಥ ಲೋಕ. ಈ ಲೋಕದ ಪ್ರತಿಕ್ಷಣದ ಆನಂದ ಅನುಭವಿಸಲು ಭಂಗ ತರುವುದಿಲ್ಲ ಎಂಬಂತಿರುವವರಿಗೆ ನನ್ನ ಪಕ್ಕದ ಸೀಟು ಕೊಡುತ್ತಿದ್ದೆ. ಆದರೆ ಕೆಲವೊಮ್ಮೆ ಅವಸರದಲ್ಲಿ ನಿನ್ನೆ ಮೊನ್ನೆಯ ದಿನಪತ್ರಿಕೆ ತಂದು ಪೇಚಿಗೆ ಸಿಕ್ಕಿ ಹಾಕಿಕೊಂಡಿದ್ದೂ ಉಂಟು. ಇಸ್ತ್ರಿ ಹೊಡೆದ ಅಂಗಿಯಂತಿರುವ ATMನಲ್ಲಿ ಆಗ ತಾನೇ ಹೊರಬಂದ ಗರಿಗರಿ ನೋಟಿನಂತೆ ತುಂಬ ಫ್ರೆಶ್ ಆಗಿರುವ, ಕೆಲಸದ ಒತ್ತಡದಲ್ಲಿ ಬಿಚ್ಚದೆ ಹಾಗೇ ಉಳಿದ ಹಳೆಯ ದಿನಪತ್ರಿಕೆಯನ್ನು ಬಸ್ಸಿನಲ್ಲಿ ಅರ್ಧಂಬರ್ಧ ಓದಿದ ನಂತರ ಆ ಸುದ್ದಿಗಳನ್ನು ಎಲ್ಲೋ ಕೇಳಿದಂತೆ ಎಲ್ಲೋ ನೋಡಿದಂತೆ ಭಾಸವಾಗಿ ಮೆತ್ತಗೆ ಮುಖಪುಟದಲ್ಲಿ ದಿನಾಂಕ ಹುಡುಕಿ ಮುಖಭಂಗವಾದಾಗ ಪಕ್ಕದವರಿಗೆ ಗಮನಕ್ಕೆ ಬಾರದಂತೆ ಹಾಗೇ ಸಪ್ಪಳವಿಲ್ಲದೆ ಪೇಪರ್ ಮಡಚಿ ಬ್ಯಾಗಿಗೆ ಸೇರಿಸಿ ನನ್ನ ಮಬ್ಬುತನ ಕಾಣದಂತೆ ಮೊಬೈಲ್ನಲ್ಲಿ ಲೀನಳಾಗಿ ಮಲಾಮು ಲೇಪಿಸುತ್ತಿದ್ದೆ. ಇನ್ನು ಕಾಲೇಜಿನ ಹುಡುಗರಿಗೆಲ್ಲ ಬಸ್ಸಿನ ಮೆಟ್ಟಿಲುಗಳೇ ತುಂಬ ಪ್ರಿಯವಾಗಿದ್ದವು. ನಿರ್ವಾಹಕರಿಗಂತೂ ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಎಂದು ಹಾಡುವುದೇ ದೊಡ್ಡ ಕೆಲಸವಾಗಿತ್ತು. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಂತೂ ನನ್ನ ಪಕ್ಕದ ಸೀಟು ಕೊನೆಯ ಪ್ರಾಶಸ್ತ್ಯವಾಗಿತ್ತು. ಏಕೆಂದರೆ ಯಾರಾದರೂ ವೃದ್ಧರು ಗರ್ಭಿಣಿಯರು ಬಂದರೆ ಇವರು ಏಳಲೇಬೇಕಿತ್ತಲ್ಲ. ಅಂತೂ ನನ್ನ ವೃತ್ತಿ ಜೀವನದ 10 ವರ್ಷ ಬಸ್ಸಿನಲ್ಲಿ ಹಾಯಾಗಿತ್ತು. ಅದು ನನಗೆ ಗ್ರಂಥಾಲಯವಾಗಿತ್ತು,
ವಿಶ್ರಾಂತಿ ಗೃಹವಾಗಿತ್ತು. ಬೇಸರವಾದಾಗ ಸುಖ ದುಃಖಗಳಿಗೆ ಮಾತಾಗಿತ್ತು, ಕಿವಿಯಾಗಿತ್ತು. ಲೋಕದರ್ಶನ ನೀಡುವ ವಾರ್ತಾ ಪ್ರಸಾರ ಕೇಂದ್ರವಾಗಿತ್ತು. ಕೆಲವೊಮ್ಮೆ ಆಧ್ಯಾತ್ಮ ಕೇಂದ್ರವೂ ಆಗುತ್ತಿತ್ತು. ಕಲಾವಿದರಿಗೆ ವೇದಿಕೆಯಾಗುತ್ತಿತ್ತು. ಜೊತೆಗೆ ಜಾಗತಿಕ ವ್ಯಾಪಾರ ಕೇಂದ್ರವೂ ಆಗುತ್ತಿತ್ತು. ಆದರೆ ನಾನೇನು ಚಾಲಕ ಅಥವಾ ನಿರ್ವಾಹಕ ವೃತ್ತಿಯಲ್ಲಿ ಇರಲಿಲ್ಲ. ಕೆಲವೊಮ್ಮೆ ತುಂಬ ರಶ್ ಇದ್ದಾಗ ನನ್ನ ಕಣ್ಣು ಮಹಿಳಾ ಮೀಸಲು ಸೀಟುಗಳಿಗಾಗಿ ತಡಕಾಡುತ್ತಿದ್ದವು. ಆ ಸೀಟಿನಲ್ಲಿ ಕುಳಿತ ಯುವಕರನ್ನು ಎಬ್ಬಿಸಿ ನನಗೋ ಅಥವಾ ಯಾರಾದರೂ ಅಗತ್ಯವಿದ್ದವರಿಗೆ ಆ ಸೀಟು ಕೊಡಿಸುವುದೆಂದರೆ ನನಗೆ MLA MP ಟಿಕೆಟ್ ಕೊಡಿಸಿದಷ್ಟೇ ಖುಷಿಯಾಗುತ್ತಿತ್ತು. ಅಲ್ಲೊಂದಿಷ್ಟು ವಾಗ್ವಾದ ಇರಲೇಬೇಕು. ಇಲ್ಲದಿದ್ದರೆ ಆ ಮಹಾನ್ ಕಾರ್ಯಕ್ಕೆ ಕಳೆ ಹೇಗೆ? ನಾನು ಹಾಗೆ ಹಕ್ಕಿನಿಂದ ಪಡೆದ ಸೀಟಿನಲ್ಲಿ ಕುಳಿತಾಗಲೆಲ್ಲ ನನಗೆ ವಿಧಾನಸಭೆ ಲೋಕಸಭೆಯ MLA MP ಸೀಟಿನಲ್ಲಿ ಕುಳಿತಷ್ಟೇ ಹೆಮ್ಮೆ. ಆದರೆ ನಾನೀಗ ಊರಿಗೆ ಸಮೀಪ ವರ್ಗಾವಣೆ ಪಡೆದಿದ್ದರಿಂದ ಬಸ್ಸಿನ ವಿರಹ ವೇದನೆಯನ್ನು ಆಗಾಗ ಅನುಭವಿಸುತ್ತಿರುತ್ತೇನೆ. ಈಗ ಪ್ರತಿದಿನ ಬಸ್ಸಿನಲ್ಲಿ ಓಡಾಡುವ ಸುವರ್ಣಾವಕಾಶ ತಪ್ಪಿ ಹೋಗಿ ಆಗಾಗ ತರಬೇತಿ ಮೌಲ್ಯಮಾಪನ ಕಾರ್ಯಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ತೆರಳಬೇಕಾದಾಗ ಬಸ್ಸಿನ ಬೆಡಗಿಯನ್ನೇರುವ ಸೇರುವ ಸಂಭ್ರಮ. ಶಕ್ತಿ ಯೋಜನೆ ಬಂದಾಗಿನಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಬಸ್ಸೇರುವ ಶಕ್ತಿಯನ್ನೇ ಕಳೆದುಕೊಂಡು ನಾರಿ ಶಕ್ತಿಯ ಮುಂದೆ ನೆಲಕಚ್ಚಿದ್ದಾರೆ. ಬಸ್ಸು ಏರುವ ಸ್ಪರ್ಧೆಯನ್ನು ನೋಡಿ ಮಗ ಮಗಳು ಹೌಹಾರಿ ಕೈ ಚೆಲ್ಲಿ ಮಾರುದ್ದ ದೂರದಲ್ಲೇ ಮಹಿಳಾಮಣಿಗಳ ಶಕ್ತಿಗೆ ಬೆರಗಾಗಿ ಕಣ್ ಬಿಡುತ್ತಾ ನಿಲ್ಲುತ್ತಾರೆ ಹೊರತು ಬಸ್ಸೇರುವ ಸಾಹಸಕ್ಕೆ ಕೈ ಹಾಕದೆ ಸದಾ ಕಾರಿನ ಜಪ ಮಾಡುವ ಅಪ್ಪನ ಹಿಂದೆ ಅಡಗುವುದನ್ನು ನೋಡಿದರೆ ನನಗೆ ಯುದ್ಧದ ದೇಶಗಳಲ್ಲಿ ಜನ ಬಂಕರ್ನಲ್ಲಿ ಅಡಗಿ ಕುಳಿತಿರುವುದು ನೆನಪಾಗುತ್ತದೆ. ಮಹಿಳೆಯರೊಂದಿಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬಸ್ಸು ಏರುವ ಪ್ರಯತ್ನವನ್ನೇ ಮಾಡದ ನನ್ನ ಮಕ್ಕಳನ್ನು ನೋಡಿ ನನಗೆ ಅವರ ಭವಿಷ್ಯದ ಬಗ್ಗೆ ತುಂಬ ಕಳವಳ ಉಂಟಾಗುತ್ತದೆ. ಸದಾ IITಯ ಕನಸು ಕಾಣುತ್ತಾ ದೊಡ್ಡ ದೊಡ್ಡ ಮಾತು ಹೇಳುವ ನನ್ನ ಮಗನಿಗೆ ಮೊದಲು ಬಸ್ ಹತ್ತುವ ಈ ಸ್ಪರ್ಧೆಯೊಳಗೆ ನೀ ಗೆದ್ದು ತೋರಿಸು, ಇಲ್ಲೇ ಬಸ್ ಹತ್ತುವವರು ನಾಳೆ ಎಲ್ಲಾದರೂ ಬದುಕಿ ಬರ್ತಾರ ಎಂದು ನಾ ಎಷ್ಟು ಸವಾಲು ಹಾಕಿದರೂ ಆತ ಮಾತ್ರ ನಾ ಎವರೆಸ್ಟ್ ಪರ್ವತನಾರ ಏರಿ ಬರ್ತೀನಿ, ಆದ್ರೆ ಈ ಬಸ್ಸಿನ ಗೊಂದಲಕ್ಕೆ ನನ್ನನ್ನು ಹಾಕಬೇಡ, ನೀ ಏನಂದ್ರೂ ಪರವಾಗಿಲ್ಲ, ನಾನು ನಿನ್ನ ಸವಾಲು ಸ್ವೀಕರಿಸೋದಿಲ್ಲ ನೋಡು ಎಂದು ಕಡಾಖಂಡಿತವಾಗಿ ಹೇಳಿಬಿಡುತ್ತಾನೆ. ಮಗಳಿಗೆ ನನ್ನ ಕಾಳಜಿಯ ಬಗ್ಗೆ ಸ್ವಲ್ಪ ಕನಿಕರ. ತನ್ನ ವಯಸ್ಸಿನ ಮಕ್ಕಳು ಗದ್ದಲದಲ್ಲಿ ನುಸುಳಿ ಹೋಗಿ ಸೀಟು ಹಿಡಿಯುವ, ಚೀರಾಡುವ, ದೊಡ್ಡವರೊಂದಿಗೆ ಹಕ್ಕು ಸಾಧಿಸುವ ಪರಿಯನ್ನು ಕಂಡು ಬೆಕ್ಕಸ ಬೆರಗಾಗುವ ಅವಳ ಆತ್ಮಾಭಿಮಾನಕ್ಕೆ ನನ್ನ ಮಾತುಗಳು ನಾಟುತ್ತಿರುತ್ತವೆ. ತಾನೂ ಕೆಲವೊಮ್ಮೆ ನುಸುಳಿ ಹೋಗಿ ಸೀಟು ಹುಡುಕುತ್ತಾಳೆ. ಆದರೆ ಅಲ್ಲಿ ಸ್ಫೋಟಗೊಳ್ಳುವ ಶಬ್ದದ ಬಾಂಬುಗಳಿಗೆ ಕಂಪಿಸುತ್ತಾಳೆ. ಹೇಗಾದರಾಗಲಿ ಮಗಳ ಈ ಸಾಧನೆಗೆ ನಾ ಒಳಗೊಳಗೆ ಹೆಮ್ಮೆ ಪಡುತ್ತಿದ್ದಾಗ, ಯವ್ವ ನನ್ನ ಆಧಾರ್ ಕಾರ್ಡ್ ನನ್ನ ಕೈಯಾಗ ಕೊಟ್ಟುಬಿಡುವ, ಬಸ್ನ್ಯಾಗ ನಾ ಮುಂದೆ ಹತ್ತಿ ಬಂದಿರ್ತೀನಿ, ನೀ ಲಗು ಹತ್ತುದೇ ಇಲ್ಲ, ಬಸ್ ಬಿಟ್ರೆ ನಾ ಏನು ಮಾಡಲಿ? ಮಗಳ ಮಾತಿಗೆ ಕಕ್ಕಾಬಿಕ್ಕಿಯಾದೆ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಎಂಬ ಮಾತಿಗೆ ಮತ್ತೊಂದು ಸಾಕ್ಷಿಯಾಗಲು ಹೊರಟಿದ್ದಳು ಮಗಳು. ಅವಳನ್ನು ನೋಡುತ್ತಿದ್ದರೆ ನನಗೆ ವಿಶ್ವದ ವೀರ ವನತಿಯರ ಚಿತ್ರಗಳೆಲ್ಲ ಕಣ್ಣ ಮುಂದೆ ಬಂದು ಹೋಗಿ ಅದೆಷ್ಟು ಬಾರಿ ಅವಳ ಕೋಮಲ ಕೆನ್ನೆಗೆ ಮುತ್ತಿಕ್ಕಿದೆನು. ಸಾಕು ಬಿಡು, ಬಸ್ಸು ಏರುವುದು ಕಲಿತರೆ ಮುಂದೆ ಜೀವನದಲ್ಲಿ ಎಂಥ ಅತ್ತೆ ಸಿಕ್ಕರೂ ಚೆನ್ನಾಗಿ ನಿಭಾಯಿಸುತ್ತೀಯಾ ಎಂದುಕೊಳ್ಳುತ್ತಿರುತ್ತೇನೆ. ಶಕ್ತಿ ಯೋಜನೆಯಲ್ಲಿ ಫ್ಯಾಮಿಲಿ ಪ್ಯಾಕೇಜ್ನಲ್ಲಿ ಬರುವ ಹೆಣ್ಣು ಮಕ್ಕಳನ್ನು ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತಿತ್ತು. ಎಷ್ಟೋ ಜನರಿಗೆ ಆಗ ರೆಕ್ಕೆ ಮೂಡಿದಂತಿತ್ತು. ತುಂಬ ವಯಸ್ಸಾದವರು ಹಣಕ್ಕಾಗಿ ಕೈಯೊಡ್ಡುವ ಪೇಚಾಟವಿಲ್ಲದೆ ಮಂಡಿ ನೋವನ್ನು ಲೆಕ್ಕಿಸದೆ ನಿರಾಳವಾಗಿ ಬಸ್ಸು ಏರುವುದು ಕಂಡರೆ ಅಭಿಮಾನವೆನಿಸುತ್ತಿತ್ತು. ನೆಚ್ಚಿನ ಲೇಖಕಿ ನೇಮಿಚಂದ್ರ ಭಾಷೆ ಗೊತ್ತಿಲ್ಲದ ಖಂಡಗಳನ್ನೆಲ್ಲ ಯಾರ ಸಹಾಯವೂ ಇಲ್ಲದೆ ಹಗಲು ರಾತ್ರಿಗಳ ವ್ಯತ್ಯಾಸವೇ ಇಲ್ಲದೆ ಅಲೆದು ಬಂದಿದ್ದು ಓದಿ ನಮ್ಮ ಹೆಣ್ಣು ಮಕ್ಕಳು ಅಡುಗೆ ಮನೆಯನ್ನು ಬಿಟ್ಟು ಕನಿಷ್ಠ ರಾಜ್ಯದಲ್ಲಿಯಾದರೂ ಸುತ್ತಾಡಿ ಬರಲಿ ಎಂದು ಹೆಮ್ಮೆ ಎನಿಸುತ್ತಿತ್ತು. ಅಂದು ಮೌಲ್ಯಮಾಪನ ಕಾರ್ಯ ಮುಗಿಸಿ ಸಂಜೆ 5:30ಕ್ಕೆ ಬಾಗಲಕೋಟೆಯ ಬಸ್ ನಿಲ್ದಾಣ ತಲುಪಿದರೂ ರಾತ್ರಿ 9 ಗಂಟೆಯಾದರೂ ನಮಗೆ ಒಂದು ಬಸ್ಸನ್ನು ಹತ್ತುವ ಅವಕಾಶವೇ ಸಿಗಲಿಲ್ಲ. ಮುಂದಿನ ಬಸ್ಸನ್ನಾದರೂ ಹಿಡಿಯಬಹುದು ಬಿಡು.
ಅವಸರವಿದ್ದವರು ಶಕ್ತರಾದವರು ಮುಂದೆ ಹೋಗಲಿ ಎಂದು ಬಿಟ್ಟ ಹಾಗೆ ಮುಂದಿನ ಬಸ್ಸಿಗೆ ಮತ್ತೆ ತಂಡೋಪತಂಡವಾಗಿ ಮಹಿಳೆಯರು ಬಂದು ಸೇರುತ್ತಿದ್ದರು. ಅವರನ್ನು ನೋಡುತ್ತಾ ನಾನು ಮತ್ತು ಸ್ನೇಹಿತೆ ಆಶ್ಚರ್ಯಚಕಿತರಾಗಿದ್ದೆವು. ಮೊದಲೆಲ್ಲ ಸೂರ್ಯಾಸ್ತವಾಗುತ್ತಿದೆಯಾದರೆ ಎದೆಯಲ್ಲೇನೋ ತಳಮಳ. ಬಸ್ ಸ್ಟ್ಯಾಂಡಿನಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾದಂತೆಲ್ಲ ನಮ್ಮ BP ಏರುತ್ತಿತ್ತು. ಈಗ ರಾತ್ರಿ 9 ಹೆಣ್ಣು ಮಕ್ಕಳ ಸಂಖ್ಯೆಗೇನೂ ಕೊರತೆ ಇರಲಿಲ್ಲ. ನಮಗೋ ಕಣ್ಣಿಗೆ ಹಬ್ಬವೋ ಹಬ್ಬ. ಯಾವುದೇ ಆತಂಕವಿಲ್ಲದೆ ನಾವಿಬ್ಬರು ಬಸ್ ಸ್ಟ್ಯಾಂಡ್ ಸುತ್ತುತ್ತಾ ಸಾಕಷ್ಟು ಹರಟೆ ಹೊಡೆಯುತ್ತಾ ಮತ್ತೆ ಮುಂದಿನ ಬಸ್ಸಿಗೆ ಕಾಯುತ್ತಿದ್ದೆವು. ಮನೆಯವರಿಗೂ ಆತಂಕವಿಲ್ಲ. ಈಗ 9 ಆಗೈತಿ, ಇನ್ನೂ ಬಸ್ ಇರ್ತಾವಳು, ಟೆನ್ಷನ್ ಮಾಡ್ಕೋಬೇಡ, ಮುಂದಿನ ಬಸ್ಸಿಗೆ ಆರಾಮಾಗಿ ಬಾ. ಇಷ್ಟೆಲ್ಲ ಹೆಂಗಸರ ಗೌಜು ಗದ್ದಲದಲ್ಲಿ ಬಹುಶಃ ಬಸ್ ಸ್ಟ್ಯಾಂಡು ಹೆದ್ದಾರಿಗಳೇ ನಡುಗುತ್ತಿದ್ದವೇನೋ. ಸಮಯ 9 ಗಂಟೆ ಮೀರಿದಾಗ ನಮಗೆ ಸತ್ಯದ ಅರಿವಾಯಿತು. ನೀವು ಎಷ್ಟೇ ಬಸ್ಸುಗಳನ್ನು ಬಿಟ್ಟರೂ ನಿಮ್ಮ ಅಸ್ತಿತ್ವಕ್ಕಾಗಿ ನೀವು ಹೋರಾಡದಿದ್ದರೆ ಊರು ಸೇರಲು ಶತಮಾನಗಳೇ ಬೇಕಾದವು. ಆಗ ಸ್ವಲ್ಪ ಮುಖದಲ್ಲಿ ಆತಂಕ ಮೂಡಲು ಪ್ರಾರಂಭವಾಯಿತು. ಹೇಗಾದರೂ ಸರಿ, ನಾವು ಬಸ್ಸಿನ ಕೊನೆಯ ಮೆಟ್ಟಿಲನ್ನಾದರೂ ಏರಲೇಬೇಕು, ಇಲ್ಲದಿದ್ದರೆ ಹೆಣ್ಣಾಗಿ ಹುಟ್ಟಿ ಏನು ಫಲ ಎಂದು ಬಸ್ಸು ಏರುವ ಸವಾಲನ್ನು ಸ್ವೀಕರಿಸಿ ನಾವು ಗದ್ದಲದಲ್ಲಿ ವೀರಾವೇಶದಲ್ಲಿ ಧುಮುಕಿದೆವು. ಅಯ್ಯೋ ದೇವರೇ, ಕ್ಷಣ ಮಾತ್ರದಲ್ಲಿ ನಮ್ಮ ಕೂದಲೆಲ್ಲೋ, ಜಡೆಗಳೆಲ್ಲೋ, ಬ್ಯಾಗೆಲ್ಲೋ, ಕನ್ನಡಕಗಳೆಲ್ಲೋ. ಹಗಲಿರುಳು ಓದಿ ಪರೀಕ್ಷೆ ಬರೆದು ನೌಕರಿ ಗೀಟಿಸಿಕೊಂಡಷ್ಟು ಸುಲಭವೇ ಬಸ್ಸಿನಲ್ಲಿ ಹೆಜ್ಜೆ ಇರಿಸುವುದು ಎಂಬ ಪರಮ ಸತ್ಯದ ಜ್ಞಾನೋದಯವಾಗಿ ನನ್ನ ಮನೆಯವರು, ಮಗ, ಕಾರು ಎಲ್ಲವೂ ನೆನಪಾದವು. ನಮ್ಮಿಂದಾಗದು ಎಂಬ ಅರಿವು ನಮ್ಮಲ್ಲಿ ಮೂಡತೊಡಗಿದಾಗ ನಮಗರಿವಿಲ್ಲದೆ ನಾವು ಆ ಗದ್ದಲದಿಂದ ಆಗಲೇ ಹಿಂದೆ ಬಂದಿದ್ದೆವು. ಅಲ್ಲಲ್ಲ, ನ್ಯೂಟನ್ನನ 3ನೆಯ ನಿಯಮದ ಅನ್ವಯ ನೀರನ್ನು ಹಿಂದೆ ತಳ್ಳಿ ಮುಂದೆ ಈಸುವಂತೆ ಜನ ನಮ್ಮನ್ನು ಹಿಂದೆ ತಳ್ಳಿ ತಾವು ಬಸ್ಸಿನ ಮೆಟ್ಟಿಲ ಬಳಿ ತಮ್ಮ ನಿರಂತರ ಪ್ರಯತ್ನ ಮುಂದುವರೆಸಿದ್ದರು. ನಮ್ಮ ಕಣ್ಣಿನಿಂದ ಮರೆಯಾಗುತ್ತಿದ್ದ ಗಮ್ಯ ಸ್ಥಾನವನ್ನು ಹಾಗೆಯೇ ನೋಡುತ್ತಾ ನಮ್ಮ ಕಣ್ಣಂಚಲ್ಲಿ ನೀರಾಡುತ್ತಿತ್ತು. ಆಗ ಎಲ್ಲಿಂದಲೋ ಹನುಮಂತನಂತೆ ಜಿಗಿದು ಬಂದ ನನ್ನ ಹಳೆಯ ವಿದ್ಯಾರ್ಥಿ ಎಷ್ಟೊಂದು ಖುಷಿಯಿಂದ ಆರಾಮದಿರಿ ಟೀಚರ್, ಎಷ್ಟು ದಿನ ಆಗಿತ್ರಿ ನಿಮ್ಮನ್ನು ನೋಡ್ದ ಎಂದು ಕೈ ಮುಗಿದಾಗ ಕಂಬನಿಗಳು ಅಲ್ಲೇ ರೆಪ್ಪಿಯ ಬದಿಯಲ್ಲಿ ಅವಿತುಕೊಂಡವು. ಉಭಯ ಕುಶಲೋಪರಿ ವಿಚಾರಿಸಿದ ನಂತರ ಬಸ್ಸಿನ ವಿಷಯಕ್ಕೆ ಬಂದೆವು. ಅಯ್ಯೋ, 3 ತಾಸಿಂದ ನೀವು ಬಸ್ ಹತ್ತಕ್ಕಾಗಿಲ್ಲನ್ರಿ, ಈ ಸಲ ನಾ ಸೀಟ್ ಹಿಡ್ದಿರ್ತೇನೆ, ನನ್ನ ಹಿಂದೆ ಬರ್ರಿ ಎಂದು ಬಸ್ಸು ಬಂದ ತಕ್ಷಣ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿದಂತೆ ಬಸ್ಸು ಏರಿ ಸೀಟು ಹಿಡಿದು ನಮ್ಮನ್ನು ಸುರಕ್ಷಿತವಾಗಿ ಕೂಡ್ರಿಸಿ ವೃದ್ಧರೊಬ್ಬರಿಗೆ ತನ್ನ ಸೀಟನ್ನು ಬಿಟ್ಟುಕೊಟ್ಟು ಅವರೊಂದಿಗೆ ತಮಾಷೆ ಮಾಡುತ್ತಿದ್ದ ಶರಣನನ್ನು ನೋಡುತ್ತಿದ್ದಾಗ ನನಗೆ ಹಳೆಯ ನೆನಪುಗಳ ರೀಲು ಬಿಚ್ಚತೊಡಗಿದವು. ತರಗತಿಯಲ್ಲಿ ಉಡಾಳತನ ಮಾಡುತ್ತಾ ಲೆಕ್ಕ ಬಿಡಿಸಲು ಒದ್ದಾಡುತ್ತಿದ್ದ ಶರಣನಿಗೆ ಪ್ರತಿದಿನ ತರಗತಿಯಲ್ಲಿ ನಾನು ಭವಿಷ್ಯದ ಗೀತೋಪದೇಶವನ್ನೇ ಮಾಡುತ್ತಿದ್ದೆ. ಎಷ್ಟು ಹೇಳಿದರೂ ಪೆದ್ದನಂತೆ ನಗುತ್ತಾನೆ ಎಂದು ಸದಾ ಗೊಣಗುತ್ತಿದ್ದ ನನಗೆ ಇಂದು ಪೆದ್ದಿ ಯಾರು ಎಂಬ ಯಕ್ಷ ಪ್ರಶ್ನೆ ಕಾಡುತ್ತಿತ್ತು. ಅಂತೂ ಹರಸಾಹಸ ಮಾಡಿ ಬಾದಾಮಿ ತಲುಪಿದಾಗ ರಾತ್ರಿ 11. ನನಗೋ ದೊಡ್ಡ ಯುದ್ಧವನ್ನೇ ಗೆದ್ದಷ್ಟು ಸಂತೋಷ. ಬೆಳಿಗ್ಗೆಯಿಂದ ಮಕ್ಕಳನ್ನು ನೋಡಿಕೊಂಡು ಸುಸ್ತಾಗಿದ್ದ ಪತಿಯ ಕಣ್ಣಲ್ಲಿ ನಿದ್ದೆ ತೇಲಾಡುತ್ತಿತ್ತು. ಬಸ್ ಸ್ಟ್ಯಾಂಡಿಗೆ ನನ್ನನ್ನು ಕರೆಯಲು ಬಂದ ಅವರು, ಕಾರ್ ತೊಗೊಂಡು ಹೋಗಂದ್ರೆ ನನ್ನ ಮಾತೆಲ್ಲಿ ಕೇಳ್ತಿ ಎಂದು ವಟವಟ ಎನ್ನುತ್ತಿದ್ದರೆ, ಎಷ್ಟೋ ಜನ್ಮಗಳ ನಂತರ ಭೇಟಿಯಾದವೇನೋ ಎಂಬಂತೆ ನಾನು ನನ್ನ ಮಗಳು ತಬ್ಬಿಕೊಂಡು ಮುದ್ದಾಡುತ್ತಿದ್ದೆವು. ಮತ್ತೆ ನನ್ನ ಕಣ್ಣು ಬಸ್ಸಿನತ್ತ. ಬಾದಾಮಿಯಲ್ಲೂ ಬಸ್ಸು ಹತ್ತುವ ಮಹಿಳೆಯರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ಅವರ ಬಾಯಿಗಂತೂ ಕತ್ತಲು ಅಂಜಿ ಬಸ್ ಸ್ಟ್ಯಾಂಡಿನಿಂದ 100 ಮಾರು ದೂರ ಜಿಗಿದಿತ್ತು. ಇಷ್ಟೊತ್ತಿನಲ್ಲಿ ಇನ್ನೂ ಸಾಗರೋಪಾದಿಯಲ್ಲಿ ಮಹಿಳೆಯರನ್ನು ತನ್ನ ಒಡಲಿನಲ್ಲಿ ತುಂಬಿಸಿಕೊಂಡ ಬಸ್ ನಿಲ್ದಾಣವೇ ಧನ್ಯವಾಗಿತ್ತು. ಯಾವಾಗ ಮಧ್ಯರಾತ್ರಿಯಲ್ಲೂ ಮಹಿಳೆ ನಿರ್ಭೀತಿಯಿಂದ ಒಂಟಿಯಾಗಿ ದೇಶದಲ್ಲಿ ಸಂಚರಿಸುತ್ತಾಳೋ ಆಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಲಭ್ಯವಾದಂತೆ ಎಂಬ ಗಾಂಧೀಜಿಯವರ ಮಾತುಗಳನ್ನು ನೆನೆದು ಈ ಗುರಿಯತ್ತ ಇದೊಂದು ದಿಟ್ಟ ಹೆಜ್ಜೆ ಎಂದುಕೊಂಡೆ. ಯಾರ ಕಣ್ಣಲ್ಲೂ ಭೀತಿ ಇಲ್ಲ. ಹೀಗೆ ಮಹಿಳೆಯರು ಕಾಲಾತೀತವಾಗಿ, ಸೀಮಾತೀತವಾಗಿ, ಹಣಾತೀತವಾಗಿ ಸಂಚರಿಸುವುದನ್ನು ಕಂಡು ನನಗಂತೂ ಖುಷಿಯೋ ಖುಷಿ. ಅಂದು ಸಿಕ್ಕಾಪಟ್ಟೆ ಗದ್ದಲವಿದ್ದ ನಮ್ಮ ಬಸ್ಸಿನಲ್ಲಿ ಮೆಟ್ಟಿಲುಗಳ ಮೇಲೆ ಜೋಲಿ ಹೊಡೆಯುತ್ತಾ ಮಂಗನಾಟವೆಬ್ಬಿಸಿದ್ದ ಹುಡುಗರು
ಮ್ಯಾಲ್ ಬಂದು ಡೋರ್ ಕ್ಲೋಸ್ ಮಾಡ್ರೋ ಎನ್ನುವ ನಿರ್ವಾಹಕರ ಮಾತಿಗೂ ಕೀಟಲೆ ಮಾಡುತ್ತಾ ಎಲ್ಲರಿಗೂ ತುಂಬ ಕಿರಿಕಿರಿ ಮಾಡತೊಡಗಿದ್ದರು. ನಿರ್ವಾಹಕರಂತೂ ಏನಾದರೂ ಅವಘಡವಾದರೆ ನನಗಿಂತ ನಿಮಗೇ ಕಷ್ಟ ಎಂದು ಕೈಚೆಲ್ಲಿದ್ದರು. ಆಗ ಹಿಂದಿನಿಂದ ಒಬ್ಬ ಲೇಡಿ ಸಿಂಗಮ್, ಏಯ್ ಒಮ್ಮೆ ಹೇಳಿದ್ರೆ ತಿಳಿತೈತಿಲ್ಲ, ಏನು ಬಸ್ನಾಗ ಹುಡುಗಾಟ ಹಚ್ಚಿರನ, ಸೀದಾ ಮ್ಯಾಲೆ ಸರದ ಕದ ಹಾಕ್ಕೊಳ್ರಿ ಎಂದು ತನ್ನ ಹಳ್ಳಿಯ ಜಬರ್ದಸ್ತ್ ಸ್ಟೈಲ್ನಲ್ಲಿ ಹೇಳಿದಾಗ ಮರಳಿ ಉತ್ತರವೇ ಬರಲಿಲ್ಲ. ಸೀದಾ ಬಸ್ಸಿನ ಡೋರ್ ಕ್ಲೋಸ್ ಆಗಿತ್ತು. ಬಾದಾಮಿ ಬರುವವರೆಗೂ ತರಗತಿಯಲ್ಲಿ ನಾ ಬಯಸುವ ಶಾಂತಿಯೇ ಬಸ್ಸಿನಲ್ಲಿ ನೆಲೆಸಿಯಾಗಿತ್ತು. ನಾನು ಲೇಡಿ ಸಿಂಗಮ್ ಧ್ವನಿ ಎಲ್ಲಿಂದ ಬಂತು, ಯಾರವಳು ಎಂದು ಊರು ಬರುವವರೆಗೆ ಹುಡುಕಾಡಿದೆ. ಕೊನೆಯ ಪಕ್ಷ ಒಂದು ಆಟೋಗ್ರಾಫ್ ಆದರೂ ಪಡೆಯಬೇಕು. ನಾಳೆ ಅವಳಿಗೆ ಯಾವುದಾದರೂ ಪ್ರಶಸ್ತಿ ಲಭಿಸಿದರೆ ಅಟ್ಲೀಸ್ಟ್ ಸ್ಟೇಟಸ್ಗಾದರೂ ಹಾಕಬಹುದು ಎಂದುಕೊಂಡರೆ ಅವಳು ಬೆಳದಿಂಗಳ ಬಾಲೆಯಂತೆ ತನ್ನ ಧ್ವನಿ ಮಾತ್ರ ಬಿಟ್ಟು ಕಣ್ಮರೆಯಾಗಿದ್ದಳು. ಇಂತಹ ಲೋಕಾನುಭವಗಳೇನು ನಮಗೆ ಕಾರಲ್ಲಿ ಸಿಗುತ್ತವೆಯೇ ಎಂದುಕೊಳ್ಳುತ್ತಾ ಬೈಕನ್ನೇರಿ ಮನೆ ತಲುಪಿದೆ. ಶಕ್ತಿ ಯೋಜನೆಯ ಪ್ರಾರಂಭದಲ್ಲಿ ಏಕ್ದಮ್ ಬಸ್ ಫುಲ್ಲಾದ ಬ್ರೇಕಿಂಗ್ ಸುದ್ದಿಗಳು ವಾಹಿನಿಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ, ಪ್ರತಿದಿನ ಅನುಭವ ವೇದ್ಯವಾಗುತ್ತಿದ್ದಂತೆ ಮಾನಿನಿಯರು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗತೊಡಗಿದ್ದರು. ನಾನು ಈಗ ಹೊಸತರಲ್ಲಿ ಎಲ್ಲರಿಗೂ ಓಡಾಡುವ ಹುಚ್ಚು. 1-2 ತಿಂಗಳು ಕಳೆದ್ರೆ ಬಸ್ನಲ್ಲಿ ಓಡಾಡಿ ಅವರೇ ಸುಸ್ತಾಗಿ ಸುಮ್ಮನಾಗ್ತಾರೆ ಬಿಡ್ರಿ, ಆಗ ಈ ಪರಿ ರಶ್ ಇರಲ್ಲ ಎಂದು ಸಮಜಾಯಿಷಿ ಕೊಡುತ್ತಿದ್ದೆ. ದಿನ ಕಳೆದಂತೆ ಬಸ್ಸಿನಲ್ಲಿ ಗದ್ದಲ ಮಾತ್ರವಲ್ಲದೆ ಜಗಳಗಳಲ್ಲಿ ಮಿತಿಮೀರಿದ ಶಬ್ದ ಮಾಲಿನ್ಯಕ್ಕೆ ನಾನೂ ಮೂಕ ಸಾಕ್ಷಿಯಾಗಿ ನಿಬ್ಬೆರಗಾಗಿದ್ದೆ. ಇಷ್ಟು ದಿನ ಬರೀ ಅಡುಗೆ ಮನೆಯಲ್ಲಿ ಮತ್ತು ಮನೆಯ 4 ಗೋಡೆಗಳ ಮಧ್ಯದ ಪ್ರಪಂಚದಲ್ಲಿ ಅತ್ತೆ ಓರಗಿತ್ತಿಯವರು ಮನೆಯ ಹೆಣ್ಣು ಮಕ್ಕಳೊಂದಿಗಿನ ವ್ಯರ್ಥ ಪೈಪೋಟಿಯಲ್ಲೇ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆದು ಹೆಚ್ಚಾಗಿ ಧಾರಾವಾಹಿಗಳ ನಕಾರಾತ್ಮಕ ಭಾವನೆಗಳೊಟ್ಟಿಗೆ ಜೀವನ ದೂಡುವ ಇವರು ಬಾವಿಯಲ್ಲಿನ ಕಪ್ಪೆಯಾಗಿದ್ದಾರೆ. ಇವರಿಗೆ ಉನ್ನತ ವಿದ್ಯಾಭ್ಯಾಸ ಮಾಡುವ ಅವಕಾಶಗಳು ದೊರೆಯದೆ, ಪ್ರಪಂಚದ ಜನರೊಂದಿಗಿನ ಸೂಕ್ಷ್ಮ ವ್ಯವಹಾರಗಳ ಪರಿಚಯವೇ ಇಲ್ಲದೆ, ಸಾರ್ವಜನಿಕವಾಗಿ ನಮ್ಮ ನಡೆ ನುಡಿ ಹೇಗಿರಬೇಕು ಎಂಬ ಪರಿವೆಯ ಕೊರತೆ ಎದ್ದು ಕಾಣುತ್ತಿತ್ತು. ಆ ಮಹಿಳೆಯರ ಬಗೆಗಿನ ವ್ಯಂಗ್ಯ ಮಾತುಗಳನ್ನು ಕೇಳಿದಾಗ ಇಷ್ಟು ದಿನ ಸಮಾಜ ಅವರಿಗೆ ಕೊಟ್ಟಿದ್ದನ್ನು ಅವರು ಮರಳಿ ಸಮಾಜಕ್ಕೆ ಕೊಡಾಕತ್ತಾರ ಬಿಡ್ರಿ, ಅದರೊಳಗೆ ಬರೀ ಅವ್ರದ್ದಷ್ಟೇ ತಪ್ಪಿಲ್ಲ ಎಂದು ಸದಾ ಆ ಮಹಿಳೆಯರ ವರ್ತನೆಯ ಬೆನ್ನಿಗೆ ನಿಲ್ಲುತ್ತಿದ್ದೆ. ಈಗಾಗಲೇ ವರ್ಷಗಳೇ ಕಳೆದಿವೆ. ಬಹುಶಃ ಬಸ್ಸಿನ ಗದ್ದಲ ಕಡಿಮೆಯಾಗಿದೆ, ಇಲ್ಲವೇ ನಾವೇ ಹೊಂದಿಕೊಂಡಿದ್ದೇವೆ. ಮತ್ತೆ ಈ ಬಾರಿ ಮೌಲ್ಯಮಾಪನ ಕಾರ್ಯ. ಬಸ್ಸಿನಲ್ಲಿ ಸಂಚಾರಕ್ಕಾಗಿಯೇ ಕಾಯುತ್ತಿದ್ದೆ. ಮಕ್ಕಳು ಹ್ಯಾಪಿ ಜರ್ನಿ ಹೇಳಲು ಮರೆತಿರಲಿಲ್ಲ. ಗದ್ದಲ ಮೊದಲಿನಂತಿಲ್ಲ. ಹೆಚ್ಚು ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಸೀಟು ಮಾತ್ರ ಸಿಗುವುದಿಲ್ಲ. ಕೊನೆಯ ಮೆಟ್ಟಿಲಾದರೂ ಸಿಕ್ಕೇ ಸಿಗುತ್ತದೆ, ಡೋಂಟ್ ವರಿ. ಅಂತೂ ಹರಸಾಹಸ ಮಾಡಿ ಬಸ್ ಸೇರಿದ್ದಾಯಿತು. ಆದರೆ ಮನುಷ್ಯರಿಗಿಂತ ಮೊದಲೇ ವಾಟರ್ ಬಾಟಲ್ಗಳು, ಬ್ಯಾಗುಗಳು ಬಸ್ಸನ್ನು ಏರಿ ಸೀಟು ಹಿಡಿದುಕೊಂಡು ಕುಳಿತದ್ದು ನೋಡಿ ಅಚ್ಚರಿಯೋ ಅಚ್ಚರಿ. ಬಸ್ಸನ್ನು ಏರುವ ಟಾಸ್ಕ್ನಲ್ಲಿ ನಾ ಗೆದ್ದಿದ್ದರೂ ಸೀಟು ಹಿಡಿಯುವ ಟಾಸ್ಕ್ನಲ್ಲಿ ಸೋತಿದ್ದೆ. ಪಟಪಟನೆ ಓಡಿ ಬಂದ ಪುಟಾಣಿಗಳಿಬ್ಬರೂ ಒಂದು ಸೀಟಿನಲ್ಲಿ ಕುಳಿತು, ಅವ್ವ ನಿನಗಿಲ್ಲೇ ಸೀಟ್ ಹಿಡಿದೇನು ನೋಡು, ನೀ ಕೂಡು ಎಂದು ತಾಯಿಯನ್ನು ತಮ್ಮ ಹಿಂದಿನ ಸೀಟಿನಲ್ಲಿ ಕೂಡಿಸಿದರು. ಇಂಥ ಮಕ್ಕಳನ್ನು ಹೆತ್ತ ಈ ತಾಯಿ ಎಷ್ಟು ಪುಣ್ಯ ಮಾಡಿದ್ದಾಳಲ್ಲ ಎಂದುಕೊಳ್ಳುತ್ತಾ ನಾನು, ಅಪ್ಪಿ ಸ್ವಲ್ಪ ಸರಿ, ನಾನು ಕೂಡ್ತೀನಿ ಎಂದು ಎಷ್ಟು ನಯವಾಗಿ ಕೇಳಿದೆ. ಅಯ್ಯ ಆಂಟಿ, ಜಗ ಸಾಲಂಗಿಲ್ರಿ, ನೀವು ಲಘು ಬಂದು ಸೀಟ್ ಹಿಡಿಬೇಕಿಲ್ಲ. ನೇರ ದಿಟ್ಟ ನಿರಂತರ ಉತ್ತರ ಚೋಟುದ್ದದ ಪೋರನಿಂದ. ಅದಕ್ಕೆ ಹಿಮ್ಮೇಳವಾಗಿ ಹಿಂದಿನಿಂದ ತಾಯಿ, ಅಯ್ಯ ಏನ್ರಿ ನೀವು ಹುಡುಗರನ್ನ ಎಬಸ್ಬಾರ್ದು ನೋಡ್ರಿ. ತಾಯಿ ಮಕ್ಕಳಲ್ಲಿ ಸೀಟಿಗಾಗಿ ರೌದ್ರ ರಸ ನೋಡಿ ಮೂಕ ವಿಸ್ಮಿತಳಾದೆ. ಮೊದಲಿನ ಬಸ್ಸಿನ ಪ್ರಯಾಣಗಳು ಹೀಗಿರಲಿಲ್ಲ. ಚಿಕ್ಕ ಮಕ್ಕಳನ್ನು ಸರಿದು ಕೂಡಿಸಿ ಮತ್ತೊಬ್ಬರಿಗೆ ಜಾಗ ಮಾಡಿಕೊಡುತ್ತಿದ್ದರು. ನಿರ್ವಾಹಕರು ಈ ನಿಟ್ಟಿನಲ್ಲಿ ಮಾರ್ಗದರ್ಶಿಸುತ್ತಿದ್ದರು. ಈಗ ನಾನು ಆ ಪುಟಾಣಿಗಳಿಗೆ ಹೆದರಿ ಪಕ್ಕದಲ್ಲಿ ನಿಂತು, ಆಯಿತು ಬಿಡುತ್ತಾಯಿ, ಮಕ್ಕಳಿಗೆ ಚಲೋ ಪಾಠ ಕಲಿಸಾಕತ್ತಿದ್ದಿ ಎಂದು ಗೊಣಗಿ ಸುಮ್ಮನಾದೆ. ಮರುದಿನ ಸೀಟು ಹಿಡಿಯುವ ಸವಾಲಿನಲ್ಲಿ ಗೆದ್ದಿದ್ದೆ. ಒಂದು ನಿಲುಗಡೆಯ ಸ್ಥಳದಲ್ಲಿ ಯಜಮಾನಿ ಮತ್ತು
ಬಹುಶಃ 3 ತಿಂಗಳ ಕೂಸನ್ನು ಎತ್ತಿಕೊಂಡು ಬಾಣಂತಿ ಬಸ್ಸು ಏರಿದರು. ಸಿಕ್ಕಾಪಟ್ಟೆ ಗದ್ದಲದಲ್ಲೂ 4 ಜನ ಮಹಿಳೆಯರು ಬಸ್ಸಿನ ಮೆಟ್ಟಿಲ ಮೇಲೆ ಕುಳಿತಿದ್ದರು. ಹೇಗೋ ಅವಸರದಲ್ಲಿ ಹತ್ತಿದ ಯಜಮಾನಿ, ಕಾಲಾಗ ಹಿಂಗೆ ಕುಂತ್ರ ಹೆಂಗೆ ಹತ್ತಬೇಕು, ಕೂಸೆತ್ಕೊಂಡು ಹತ್ತಕತ್ತಾಳ, ಬಿದ್ದಿಗಿದ್ರ ಗೊತ್ತಾಗೋದಿಲ್ಲ ನಿಮ್ಗೆ ಎಂದು ಗದರಿಸಿದಾಗ ಆ ಕಡೆಯಿಂದ, ಅಷ್ಟಿದ್ರ ಕಾರ್ ಮಾಡ್ಕೊಂಡು ಬರಬೇಕಿಲ್ಲ, ಸರ್ಕಾರಿ ಬಸ್ ಇದು. ಬಹುಶಃ ಮಕ್ಕಳನ್ನು ಹೊತ್ತು ಹೆತ್ತ ಮಧ್ಯ ವಯಸ್ಸಿನ ಹೆಣ್ಣು ಮಗಳ ದನಿ. ಜಟಾಪಟಿ ಜೋರೇ ಆಯಿತು. ಆ ಕೂಸಿನ ತಾಯಿಗೆ ಸೀಟು ಬಿಟ್ಟುಕೊಟ್ಟು ಸುಮ್ಮನೆ ನಾನು ಅವರ ಜಗಳವನ್ನು ಅವಲೋಕಿಸುತ್ತಿದ್ದೆ. ನಾನು ಆ ಅವಲೋಕನದಲ್ಲಿ ಕಂಡಿದ್ದು, ಅಲ್ಲಿ ಪುರುಷರು ಯಾರೂ ಚಕಾರವೆತ್ತಲಿಲ್ಲ. ಮೆಟ್ಟಿಲ ಮೇಲೆ ಕುಳಿತಿದ್ದ 15-16ರ ಹುಡುಗಿಯೂ ಜೋರಾಗಿಯೇ ವಾದಿಸುತ್ತಿದ್ದಳು. ತನ್ನ ತಪ್ಪಿನ ಅರಿವೇ ಇಲ್ಲ. ಬಹಳ ಬಳಲಿದಂತಿದ್ದ ನಿರ್ವಾಹಕರು ಇವರ ಗೋಜಿಗೆ ಹೋಗಲಿಲ್ಲ. ಇದು ಯಾರೂ ಹೇಳೋ ಕೇಳೋ ವಿಷಯ ಅಲ್ರಿ ಅಕ್ಕಾರ, ಕೂಸಿನ ವಿಷಯ. ಹತ್ತುವಾಗ ಜೋಲಿ ಹೋಗಿ ಕೂಸೇನಾರ ಬಿದ್ದಿದ್ರ ಕೈಗೆ ಸಿಕ್ತಿತ್ತನ? ಸರ್ಕಾರ ಕೊಟ್ಟ ಅವಕಾಶ ಚಂದಂಗೆ ಬಳಸ್ಕೋಬೇಕು ಎಂದು ನಾನು ಉಪದೇಶ ಮಾಡಿಯೇ ಬಿಟ್ಟೆ. ಕೂಸಿನ ವಿಷಯವಾದ್ದರಿಂದ ಅವರಿಗೆ ತಪ್ಪಿನ ಅರಿವಾಯಿತೇನೋ, ಸುಮ್ಮನಾದರು. ಏನೂ ಅರಿಯದ ಆ ಕೂಸು ಹೆಣ್ಣು ಮಗುವಾಗಿದ್ದು ದೊಡ್ಡವರ ದಡ್ಡತನಕ್ಕೆ ನಗುತ್ತಿತ್ತು. ಮರುದಿನ ಮತ್ತೆ ಸೀಟು ಸಿಗಲಿಲ್ಲ. ಕಿಕ್ಕಿರಿದು ತುಂಬಿತ್ತು ಅದೇ ಬಸ್ಸು. ಮುಂದಿನ ನಿಲುಗಡೆಯಲ್ಲಿ ಬಸ್ಸು ನಿಲ್ಲಿಸುವುದು ಬೇಡ ಎನ್ನುತ್ತಿದ್ದ ನಿರ್ವಾಹಕ. ಅದೇ ಗೊಂದಲದಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದರು ಡ್ರೈವರ್. ಜಗ ಇಲ್ಲ ಎಂದು ಕೂಗುತ್ತಿದ್ದರು ನಿರ್ವಾಹಕ. ಅವರಿಗಿಂತ ಜೋರಾಗಿ, ಮುಂಜಾನೆ 7:15 ನಿಂತೇವ್ರಿ, ಕಾಲೇಜಿಗೆ ಹೋಗ್ಬೇಕು, ಬಸ್ ನಿಲ್ಲಿಸ್ತೀರ ಇಲ್ಲ ನಿಲ್ಲಿಸ್ರಿ ಎಂದು ಎದೆಯಾಳದ ಧ್ವನಿಯೊಂದು ನಿಲ್ದಾಣದಿಂದ ಮಾರ್ಧನಿಸಿತು. ಬಸ್ಸು ನಿಂತೇ ಬಿಟ್ಟಿತು. ಬರ್ರಿಲ್ಲೇ ಒಳಗ, ಇಷ್ಟೊಂದು ಜಗ ಐತಿ, ಇವರಿಗಂತೂ ಸರಿಯಾಕ ಬರಂಗಿಲ್ಲ, ನಾವ ಒಳಗೆ ಹೋಗೋಣ, ಜಗಾನರ ಬಿಡ್ರಿ ಎಂದು ತನ್ನ ಗೆಳತಿಯರನ್ನು ಕರೆದುಕೊಂಡು ಯಾರಿಗೂ ಕೇರ್ ಮಾಡದೆ ಒಳಗೆ ನುಗ್ಗಿ ಹಿಂದೆ ನನ್ನ ಬಳಿ ಬಂದು ನಿಂತಳು ಯೂನಿಫಾರ್ಮ್ ಹಾಕಿದ ಪದವಿ ಕಾಲೇಜಿನ ಹುಡುಗಿ. ಕಣ್ಣಲ್ಲಿ ಕನಸುಗಳಿದ್ದವು. ಅದಕ್ಕಿಂತ ಹೆಚ್ಚಾಗಿ ರೋಷವಿತ್ತು, ದೃಢವಿಶ್ವಾಸವಿತ್ತು. ಅವಳಲ್ಲೊಬ್ಬ ಯುವ ನಾಯಕಿ ಇಣುಕು ಹಾಕುತ್ತಿದ್ದಳು. ಅವಳನ್ನು ನೋಡುತ್ತಾ ಶರಣರು ಹೇಳಿದ ಛಲದ ವಚನವನ್ನು ಇಂದಿನ ಪರಿಸ್ಥಿತಿಗೆ ಹೋಲಿಸುತ್ತಿದ್ದೆ. ಅಷ್ಟರಲ್ಲಿ ಮತ್ತೆ ಮಹಾಭಾರತ ರಾಮಾಯಣಗಳ ದೊಡ್ಡಾಟಗಳು ಪ್ರಾರಂಭವಾದವು. ವೇಗವಾಗಿ ಬರುವಾಗ ದಾರಿಯಲ್ಲಿ ಅಡ್ಡ ನಿಂತವಳೊಬ್ಬಳ ಕೂದಲನ್ನು ಕಿಲಾಡಿಯಾದ ಅವಳ ಬ್ಯಾಗಿನ ಜಿಪ್ಪೊಂದು ಎಳೆದು ತಂದಿತ್ತು. ವಾಗ್ವಾದ ಅತಿರೇಕವಾಗಿ ಬಳಸಿದ ಭಾಷೆ ಸಭ್ಯತೆಯ ಎಲ್ಲೆ ಮೀರಿ ನನ್ನ ತಾಳ್ಮೆಯನ್ನು ಕೆಣಕಿತ್ತು. ಎಲ್ಲರ ಮನೆಯಲ್ಲೂ ಶಾಲೆ ಕಾಲೇಜುಗಳಿಗೆ ಹೋಗುವ ಮಕ್ಕಳಿದ್ದು ಗ್ರಾಮೀಣ ಪ್ರದೇಶದಿಂದ ಬಂದವರಾಗಿ ಅವರ ಕಷ್ಟ ಅರ್ಥ ಮಾಡಿಕೊಳ್ಳದಿದ್ದರೆ ಹೇಗೆ? ಬಸ್ಸು ಹತ್ತಿದ ನಂತರ ಒಂದಿಂಚೂ ಜಾಗ ಕದಲದಂತೆ ನಿಂತು ಮತ್ತೆ ಹತ್ತುವವರಿಗೆ ತೊಂದರೆ ಮಾಡಿದರೆ ಹೇಗೆ ಎಂದು ನಾ ಮಾತನಾಡಿದಾಗ ಮತ್ತೆ ಕೆಲ ಮಹಿಳೆಯರೂ ಧ್ವನಿಗೂಡಿಸಿದರು. ಒಟ್ಟಿನಲ್ಲಿ ಜಗಳ ಸುಖಾಂತವಾಯಿತು. ಅಲ್ಲಲ್ಲ, ಅದು ಅತಿರೇಕವಾಗುವುದನ್ನು ತಡೆಯಲಾಯಿತು. ಆದರೆ ನಮ್ಮಲ್ಲಿ ಹೀಗೇಕೆ ಅರಿವಿನ ತಾಳ್ಮೆಯ ಕೊರತೆ ಆಗುತ್ತಿದೆ? ವರ್ಷಗಳು ಕಳೆದರೂ ಶಿಸ್ತೇಕೆ ರೂಢಿಯಾಗುತ್ತಿಲ್ಲ? ಭೂಮಿ ತೂಕದ ಹೆಣ್ಣೇಕೆ ಬಸ್ಸಿನಲ್ಲಿ ತನ್ನ ನಡೆಯಿಂದ ಹಗುರವಾಗುತ್ತಿದ್ದಾಳೆ? ಅರಿವಿನ ಪರಿಧಿ ಹಿಗ್ಗಬೇಕು. ಮುಂದಿನ ಪೀಳಿಗೆಗೆ ಒಳ್ಳೆಯ ಗುರುವಾಗಬೇಕು. ವಿಧಾನಸಭೆ ಲೋಕಸಭೆಗಳಲ್ಲಿ ಸೀಟು ಗೀಟಿಸಿಕೊಂಡು ಸಮರ್ಥ ನಾಯಕಿಯರ ದಂಡು ಹಳ್ಳಿಗಳಿಂದ ದಿಲ್ಲಿಯ ಕಡೆ ನಡೆಯಬೇಕು. ಬಸ್ಸುಗಳು ಅಂತಹ ನಾಯಕತ್ವ ಗುಣ ರೂಢಿಸಿಕೊಳ್ಳುವ ತರಬೇತಿ ಕೇಂದ್ರಗಳಾಗಬೇಕೇ ಹೊರತು ಸಣ್ಣತನಕ್ಕೆ ಕಿತ್ತಾಡಿ ನಮ್ಮ ಒಗ್ಗಟ್ಟು ಮುರಿಯುವಂತಾಗಬಾರದಲ್ಲವೇ? ಬದಲಾವಣೆಗೆ ಸಮಯ ಬೇಕು ನಿಜ, ಆದರೆ ವಿಳಂಬವಾಗಬಾರದಲ್ಲವೇ? ಬಹುಶಃ ಮುಂದಿನ ವರ್ಷದ ಮೌಲ್ಯಮಾಪನ ಕಾರ್ಯಕ್ಕೆ ನಾ ಬಸ್ಸಿನಲ್ಲೇ ಬರುವಾಗ ಮತ್ತಷ್ಟು ಸುಧಾರಣೆಗಳಾಗಬಹುದು ಎಂದುಕೊಳ್ಳುತ್ತಿದ್ದಾಗ ಮೌಲ್ಯಮಾಪನ ಕೇಂದ್ರದಿಂದ ಕರೆ ಬಂತು. ಬೇಗ ಬನ್ನಿ ಮೇಡಮ್, ಮೌಲ್ಯಮಾಪನ ಕಾರ್ಯ ಇನ್ನೇನು ಪ್ರಾರಂಭವಾಗುತ್ತಿದೆ. ನಾನು ಬರಲ್ಲ?